ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಕರಿಮಣಿ. ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಸಿಂಚನ ಹಾಗೆ ಕರ್ಣ ಮದುವೆ ನಡೀತಾ ಇರುತ್ತೆ. ಇನ್ನೇನು ತಾಳಿ ಕಟ್ಟಬೇಕು ಅನ್ನೋ ಟೈಮಲ್ಲಿ ಸಿಂಚನ ಮದುವೆ ನಿಲ್ಲಿಸಿ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ಶಾಕ್ ಆಗುತ್ತೆ. ಏನು ಹೇಳ್ತಾ ಇದೆಯಾ ನೀನು ಅಂತ ಹೇಳಿದಾಗ, ಹೌದು ನಾನು ಕರ್ಣನ ಮದುವೆ ಆಗಲ್ಲ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ಶಾಕ್ ಆಗುತ್ತೆ. ಯಾಕೆ, ಏನಾಯಿತು ಅಂತ ಹೇಳಿ ಅಂದಾಗ, ಇಲ್ಲ ಕರ್ಣ ನನ್ನ ಇಷ್ಟಪಡ್ತಾ ಇಲ್ಲ, ಅವರು ನನ್ನ ಮದುವೆ ಆಗೋದು ಸರಿಯಲ್ಲ, ಅವರು ಸಾಹಿತ್ಯನ ಅವ್ರ ಸಾಹಿತ್ಯನ ಇಷ್ಟಪಡ್ತಾ ಇರೋದು, ಅವರು ಬಲವಂತದಿಂದ ಮದುವೆ ಆದರೂ ನಾವಿಬ್ಬರು ಚೆನ್ನಾಗಿರಲ್ಲ ಅಂತ ಹೇಳಿ ಅವಳ ಪ್ರೀತಿನ ತ್ಯಾಗ ಮಾಡಿ ಹೇಳಿದಾಗ ಈ ಕಡೆ ಎಲ್ಲರಿಗೂ ಶಾಕ್ ಆಗುತ್ತೆ. ವನಜ ಬಂದು, ನಿಂಗೇನು ತಲೆ ಕೆಟ್ಟಿದೆಯಾ, ಸುಮ್ಮನೆ ತಾಳಿ ಕಟ್ಟಿಸ್ಕೊ ಅಂತ ಹೇಳಿದಾಗ, ಇಲ್ಲ ಮಮ್ಮಿ ನೀನೇ ಹೇಳು, ನಾನು ಒಪ್ಪಲ್ಲ ಅಂತ ಹೇಳ್ತಾರೆ. ಈ ಕಡೆ ಅರುಂಧತಿ ಅವರು ಬಂದು, ಏನು ಹೇಳ್ತಾ ಇದೆಯಾ ನೀನು ಅಂದಾಗ, ಹೌದತ್ತೆ ಕರ್ಣ ಇಷ್ಟಪಟ್ಟಿರೋದು ಸಾಹಿತ್ಯನ, ಈಗ ಸಾಹಿತ್ಯನ ಮದುವೆ ನಿಲ್ಲಿಸಿ ಕರ್ಣ ಅವಳನ್ನು ಮದುವೆ ಮಾಡ್ಕೊಂಡು ಸುಖವಾಗಿರಲಿ ಅಂದ ತಕ್ಷಣ ಈ ಕಡೆ ಕರ್ಣನಿಗೆ ಶಾಕ್ ಆಗುತ್ತೆ. ಏನು ಹೇಳ್ತಾ ಇದೆಯಾ ನೀನು, ಸಾಹಿತ್ಯನಿಗೆ ಮದುವೆ ನಡೀತಾ ಇದೆಯಾ ಅಂತ ಹೇಳಿದಾಗ, ಹೌದು ಕರ್ಣ, ಸಾಹಿತ್ಯನಿಗೆ ಬೇರೆ ಯಾರ್ದೋ ಜೊತೆ ಅಲ್ಲ, ಋಷಿ ಜೊತೆ ಮದುವೆ ನಡೀತಾ ಇದೆ ಅಂತ ಹೇಳಿದ ತಕ್ಷಣ ಈ ಕಡೆ ಎಲ್ಲರೂ ಶಾಕ್ ಆಗ್ತಾರೆ. ಕರ್ಣ ಅಂತೂ ಶಾಕ್ ಆಗಿ ತಕ್ಷಣ ಮಂಟಪದಿಂದ ಎದ್ದು ಅವಳು ಮದುವೆ ನಡೆಯೋ ಜಾಗಕ್ಕೆ ಹೋಗ್ತಾನೆ. ಈ ಕಡೆ ಕರ್ಣನ ನೋಡಿ ಎಲ್ಲರಿಗೂ ಶಾಕ್ ಆಗುತ್ತೆ. ಆದರೆ ಸಾಹಿತ್ಯನಿಗೆ ಋಷಿನೇ ಗಂಡ ಅಂತ ಹೇಳಿ, ಹುಡುಗ ಅಂತ ಹೇಳಿ ಗೊತ್ತಿರುವುದಿಲ್ಲ. ಮದುವೆ ಮನೆಗೆ ಬಂದು ಏನು ಮಾಡೋಕ್ಕೆ ಹೊರಟಿದ್ದೀರಾ ನೀವು ಅಂತ ಕೇಳಿದಾಗ, ಈ ಕಡೆ ಸಾಹಿತ್ಯ, ಕರ್ಣ ನೀನು ಯಾಕೆ ಬಂದೆ ನಿನ್ನ ಮದುವೆ ಬಿಟ್ಟು ಅಂತ ಹೇಳಿದಾಗ, ಇಲ್ಲ ನಾನು ಮಾತಾಡ್ತಾ ಇದ್ದೀನಿ ತಾನೇ, ಸುಮ್ಮನಿರು ಅಂತ ಹೇಳಿದಾಗ, ತಾಳಿ ಕಟ್ಟ ನಿಲ್ಲಿಸೋ, ನೀನು ಈ ಮದುವೆ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಈ ಕಡೆ ಕರ್ಣ ಅವನಿಗೆ ಹೊಡೆದಿದ್ದ ತಕ್ಷಣ ಋಷಿ ಅಂತಾನೆ ಗಂಡು ಅಂತ ಹೇಳಿ ಗೊತ್ತಾಗುತ್ತೆ. ತಕ್ಷಣ ಸಾಹಿತ್ಯನಿಗೆ ಕೋಪ ಬರುತ್ತೆ. ಏನು ದೊಡ್ಡಪ್ಪ ಇವನ ಗಂಡು ಅಂತ ಹೇಳಿದಾಗ ಈ ಕಡೆ ವೆಂಕಟ ಅವರು ಗಾಬರಿಯಿಂದ ಏನು ಹೇಳೋದು ಅಂತ ಹೇಳಿ ಗೊತ್ತಾಗ್ತಾ ಇರಲ್ಲ. ಆಗ ತಕ್ಷಣ ಕರ್ಣ ಹೋಗಿ ಸಾಹಿತ್ಯನಿಗೆ ತಾಳಿ ಕಟ್ತಾನೆ. ಇದರಿಂದ ಮನೆಯವರೆಲ್ಲ ಶಾಕ್ ಆದಾಗ ಕರ್ಣ ಹೇಳ್ತಾಳೆ, ನೀವೆಲ್ಲ ಸೇರಿಬಿಟ್ಟು ಹೇಗಾದರೂ ಮಾಡಿ ಇವಳು ಮದುವೆ ಮಾಡಲೇಬೇಕು ಅಂತ ಹೇಳಿ ಯಾರು ಸಿಗ್ತಾರೆ ಅವ್ರ ಜೊತೆ ಗಂಟಾಕಬೇಕು ಅಂತ ಹೇಳಿ ಕಾಯ್ತಾ ಇದ್ದೀರಾ. ನಾನು ಇವರಪ್ಪನಿಗೆ ಭಾಷೆ ಕೊಟ್ಟಿದ್ದೀನಿ, ಅವಳನ್ನ ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳಿ. ಹಾಗಾಗಿ ಈಗ ಅವಳು ನನ್ನ ಹೆಂಡ್ತಿ, ಯಾರು ಇನ್ನು ಮುಂದೆ ಅವಳ ಮದುವೆ ಯೋಚನೆ ಕೂಡ ಮಾಡಬಾರ್ದು ಅಂದ ತಕ್ಷಣ ಈ ಕಡೆ ಸಾಹಿತ್ಯ, ಕರ್ಣ ನೀನು ಏನು ಮಾಡಿದೆ ಅವಸರದಲ್ಲಿ, ನಿನಗೆ ಜ್ಞಾನ ಇದೆಯಾ ಅಂದಾಗ, ಹೌದು ನಾನು ನೋಡು ದಯವಿಟ್ಟು ನನಗೆ ಕ್ಷಮಿಸು, ಆದರೆ ಇದ್ಬಿಟ್ಟು ನನಗೆ ಬೇರೆ ದಾರಿ ಇರಲಿಲ್ಲ, ನೀನು ಮದುವೆ ಮಾಡೋಕ್ಕೆ ಅಂತ ಹೇಳಿ ಯಾರೋ ಒಬ್ಬರನ್ನ ತಂದು ನಿನ್ನ ಜೀವನ ಹಾಳಾಗ್ತಾಯಿದ್ರೆ ನನಗೆ ನೋಡಿಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ ಅಂತ ಹೇಳ್ತಾನೆ. ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.